ಹಿಂದೆ ಹಿಂದೆ ನಿಂತ್ಕೊಳ್ಳಿ, ನೀವೆಲ್ಲ ಹಿಂದೆ ನಿಂತ್ಕೊಳ್ಳಿ. ಸಡನ್ ಆಗಿ ಹೇಳಿದ್ರೆ ಕೇಳಮ್ಮ, ಹೇಳಿದ್ರೆ ಕೇಳಮ್ಮ, ಕರಿತೀರಮ್ಮ. ಯಾವ ದೇವಸ್ಥಾನದಲ್ಲಮ್ಮ? ನೀವೆಲ್ಲ ದೂರ ಬಿಡ್ರಣ ಹಿಂದೆ ಮಾಲೂರ ವಿಚಾರವಾಗಿ ಮಾಲೂರಲ್ಲಿ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ನ್ಯಾಯ ಕೊಟ್ಟಿದ್ದಾರಂತೆ. ಆ ಮಾಲಾ ಅನ್ನೋರ್ಗೆ ಆಸ್ತಿ ವಿಚಾರದಲ್ಲಿ ಅವ್ರ ಪರವಾಗಿ ನ್ಯಾಯ ಸಿಗುತ್ತೆ ಅನ್ನೋಂಗಿದ್ರೆ ಬಲಗಡೆ ಕೊಡ್ತಾಯಿ, ಇಲ್ಲ ಅದು ಏನೋ ತೊಂದರೆ ಇದೆ ಬಗೆಹರಿಸ್ಕೋಬೇಕು ಅನ್ನಂಗಿದ್ರೆ ಎಡಗಡೆ ಕೊಡಮ್ಮ. ಅಮ್ಮನ್ ಕೇಳ್ಕಪ್ಪ, ಇಲ್ಲೇ ಕೊಡಕ್ಕೆ ದಯವಿಟ್ಟು ಪ್ಲೀಸ್ ಸ್ವಲ್ಪ ಇಲ್ಲಿ ಕರಿತೀನಿ ಎರಡು ಕೊಡು ನೀವು. ಎಡಗಡೆ ಬಂದಿದ್ದು ಎಡಗಡೆ ಸ್ವಲ್ಪ ಏನಾದ್ರು ಸಮಸ್ಯೆ ಬಗೆಹರಿಸ್ಕೊಡ್ರಿ. ಯಾರು ಸ್ವಲ್ಪ ಅದೇ ನಿಧಾನ ಆಗುತ್ತೆ, ಆದ್ರೆ ಲೇಟ್ ಆಗಿ ನಿಮ್ ಕಡೆ ಆಗುತ್ತೆ, ನಿಧಾನ ಆಗುತ್ತೆ, ನಿಮ್ ಕಡೆ ಆಗುತ್ತೆ. ಅದಕ್ಕೆ ಏನ್ ಪರಿಹಾರ ಬೇಕೋ ಅಲ್ಲಿ ಒಳಗಡೆ ಈ ಸಮಸ್ಯೆ ಮೈಂಡಲ್ಲಿ ಇಟ್ಕೊಡ್ರಿ, ಫ್ರೀ ಆದಾಗ ಕೇಳ್ರಿ, ಈಗಲೇ ಹೋಗಿ ಕೇಳಿ. ರಾಜಮ್ಮ ಅನ್ನೋರು ಹಳೆನಾಟಿನಿಂದ ಬಂದಿದ್ದಾರೆ. ಇಲ್ಲಿ 3-4 ದಿನದಿಂದ ನಿಮ್ ಸನ್ನಿಧಾನದಲ್ಲಿ ಅವರ ಮಗನಿಗೆ ಹುಷಾರಿಲ್ಲ, ನಿಮ್ ಸನ್ನಿಧಾನದಲ್ಲಿ ವಾಸಿ ಮಾಡಿಕೊಡ್ತೀನಿ ಅನ್ನಂಗಿದ್ರೆ ಬಲಗಡೆ ಕೊಡ್ತಾ, ಇಲ್ಲ ಅದು ಆಸ್ಪತ್ರೆ ವಿಚಾರ ಸ್ವಲ್ಪ ತಡ ಆಗುತ್ತೆ ಅನ್ನಂಗಿದ್ರೆ ಎಡಗಡೆ ಕೊಡಮ್ಮ. ಬಲಗಡೆ ಕೊಟ್ಟಲ್ಲ ಎರಡು ಇವ್ರದ್ದು ಹಿಂದೆ ಇರಮ್ಮ, ಬಾಕಿ ಇರೋರೆಲ್ಲ ಹಿಂದೆ ಇರಿ. ನಿನ್ನೆ ಮೊನ್ನೆ ಎಲ್ಲ ಬಂದು ತೋರಿಸ್ಕೊಂಡಿದ್ದಾರೆ, ಗಾಳಿ ಮೈಯಲ್ಲಿ ಇತ್ತು. ಅದು ಇವಾಗೆಲ್ಲ ಹೋಗಿದ್ಯಾ ಇಲ್ವಾ, ಬೇರೆ ಏನಾದ್ರು ಮಾಡಿಲ್ವಾ, ಮಾಡಬೇಕಂದ್ರೆ ಇರ್ಬೇಕಾ? ಅಮ್ಮ ಲಿಂಗಮಯ್ಯ ಅನ್ನೋರು ಸೋಮನಹಳ್ಳಿಯಿಂದ ಬಂದಿದ್ದಾರೆ. ಇಲ್ಲಿ 2-3 ದಿನದಿಂದ ಈ ಪೂಜೆ ಎಲ್ಲ ಮಾಡಿಸ್ಕೊಂಡು ಪರಿಹಾರಗಳು ತಗೊಂಡಿದ್ದಾರೆ. ಅವ್ರಿಗೆ ಮೈಯಲ್ಲಿರೋ ಆ ಗಾಳಿ ಚೇಷ್ಟೆ ಬಗೆಹರಿದಿದೆ ಅನ್ನಂಗ ಇದ್ರೆ ಬಲಗಡೆ ಕೊಡ್ತಾಯಿ,
ಇನ್ನೂ ಸ್ವಲ್ಪ ಸಮಸ್ಯೆ ಇದೆ ಬಗೆಹರಿಸ್ಕೋಬೇಕು ಅನ್ನಂಗಿದ್ರೆ ಎಡಗಡೆ ಕೊಡಮ್ಮ. ಕೇಳಿರೋರು ಸೈಡ್ ದಯವಿಟ್ಟು ರವೀಣ ಮಾತಾಡುವಾಗ ಎಲ್ಲರೂ ಸೈಲೆಂಟ್ ಆಗಿರಿ. ఏం మీ పేరు? నా పేరు ముత్యాలమ్మ. ముత్యాలన్న ఎవరు? ಮುತ್ಯಾಲಣ್ಣ ಮುಷ್ಟಗೌಡ. ಅಮ್ಮ ಮುತ್ಯಾಲಣ್ಣ ಅನ್ನೋರು ಮುಸ್ಕೋಲಿಂದ ಬಂದಿದ್ದಾರೆ. ಅವರು ಜಮೀನು ಕೋರ್ಟ್ ಅಲ್ಲಿ ಇದೆ ಅಂತೆ, ಏನೋ ಸಮಸ್ಯೆ ಆಗಿ ಅದು ಆ ಜಮೀನು ಅವ್ರ ಪರವಾಗಿ ಆಗುತ್ತೆ ಅನ್ನಂಗಿದ್ರೆ ಬಲಗಡೆ ಕೊಡ್ತಾಯಿ. ಇಲ್ಲ ಸಮಸ್ಯೆ ಇದೆ ಬಗೆಹರಿಸ್ಕೋಬೇಕು, ಪೂಜೆ ಏನಾದ್ರು ಮಾಡಿಸ್ಕೋಬೇಕು ಅಂದ್ರೆ ಎಡಗಡೆ ಕೊಡಮ್ಮ. ನಾಲ್ಕು ಎಲ್ಲ ಒಂದೇ ಫ್ಯಾಮಿಲಿ ಸೈಡ್ ಬರ್ರಿ. ತಿರುಗಿ ಮಾತಾಡಕ್ಕೆ ಮುಂದೆ ಹೋಗಿ ಲೇಟ್ ಆಗ್ಬೋದು. ನಾಲ್ಕು ಕೇಳಿ. ಸುಮಾರು ಕಡೆ ತಿರುಗ್ಬಿಟ್ಟು ಲಾಸ್ಟ್ ಫೈನಲ್ ಅಂತ ಇಲ್ಲಿ ಬಂದು ನನ್ನ ಮಗನಿಗೆ ಯಾರೇನ್ ಮಾಡೋರೋ ಗೊತ್ತಿಲ್ಲ. ಮೋಹಿನಿ ಇದು ಇಳಿಸಿದ್ದಾರೆ, ಇವಾಗ ಇಳಿಸ್ಬಿಟ್ಟು ತಿರ್ಗಾ ಸ್ವಲ್ಪ ಕಾಣಿಸ್ತಾ ಇದೆ. ಹೋಗೈತೋ ಇಲ್ವಾ, ಅದು ಕಂಪ್ಲೀಟ್ ಬಿಡುಗಡೆ ಆಗಿದೆಯಾ ಬಿಡುಗಡೆ ಆಗತ್ತಾ ಇಲ್ವಾ. ಮಾತು ಬಂದ್ರೆ ಜಮೀನಲ್ಲಿ ಉತ್ತಲ್ಲಿ ರಾಕ್ಷಸ ಅವನೇ, ಅವನು ಕಟಕ ರಾಕ್ಷಸ, ನಾನು ಹಿಂದೆ ಅವನೇ. ಫಸ್ಟು ಇದು ಅವ್ರ ಜಮೀನು ಅವ್ರು ಕೊಟ್ಬಿಡು ಅಂತಾನೆ ಕೋರ್ಟ್ಗೆ ಹಾಕಿದ್ದೀವಿ. ಅದು ಆಗತ್ತಾ ಇಲ್ವಾ, ನಮ್ಮ ಮನೇಲಿ ಯಾರು ಏನು ಮಾಡೋರೋ ನನಗೆ ಗೊತ್ತಿಲ್ಲ. ಅಮ್ಮನ ನಂಬ್ಕೊಂಡ್ ಬಂದಿದ್ದೀನಿ, ಮನೆಯಲ್ಲಿ ಏನಾಯ್ತೋ ಏನೋ ಗೊತ್ತಿಲ್ಲ. ಮಗ ನೋಡಿದ್ರೆ ಹಿಂಗವನೇ. ಅದಕ್ಕೆ ಆ ಅಮ್ಮ ನನಗೆ ಒಳ್ಳೆ ಆಶೀರ್ವಾದದಿಂದ ಆಗತ್ತಾ ಇಲ್ವಾ ಅಂತ ನನಗೆ ಆಶೀರ್ವಾದ. ನಿನಗೆ ನಿನ್ನ ಸಮಸ್ಯೆ ಎಲ್ಲ ಈ ಸನ್ನಿಧಾನದಲ್ಲಿ ಬಗೆಹರಿಸ್ತಾ ಇಲ್ವಾ ಅಂತ ಕೇಳ್ತಾ ಇದೀಯಾ? ನಿನ್ನ ಹೆಸರು? ವೆಂಕಟರಾಮ. ವೆಂಕಟರಾಮ್ ಯಾವರು? ಬೆಂಗಳೂರು ಇರೋದು ಕಮಲಾನಗರ. ಊರು ಬಂದು ಕೆಜಾಪದ ಸಣ್ಣಕುಪ್ಪ. ಅದಕ್ಕೆ ಕಮಲಾನಗರದಿಂದ ಬಂದಿರೋದು. ಹೌದು, ಕಮಲಾನಗರದ ಹೇಳಪ್ಪ. ವೆಂಕಟರಾಮ. ಅಮ್ಮ ಕಮಲಾನಗರದಿಂದ ವೆಂಕಟರಾಮ್ ಅನ್ನೋರು ಈ ಸನ್ನಿಧಾನಕ್ಕೆ ಬಂದು ಇಲ್ಲಿ ಮೋಹಿನಿ ಕಾಟ ಮತ್ತೆ ಪ್ರೇತಾತ್ಮಗಳ ಕಾಟ ಅಂತೇಳಿ ಪೂಜೆಗಳು ಮಾಡಿಸ್ಕೊಂಡಿದ್ದಾರೆ. ಆ ಪೂಜೆಗಳೆಲ್ಲ ಬಗೆಹರಿಸ್ತಾ ಇದೆ. ನಾನೆಲ್ಲ ಹೊರಗಡೆ ಕೊಡ್ತೀವಿ, ಇಲ್ಲಾಂದ್ರೆ ಎಡಗಡೆ ಕೊಡಮ್ಮ.